ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ನೀವೆಲ್ಲರೂ ಕೂಡ ನೋಡಿರ್ತೀರ. ಮನಸ್ಸಿನಲ್ಲಿ ಇರುವಂತಹ ಹತಾಶೆ, ಕೋಪ, ಅಸಮಾಧಾನ ಇದೆಲ್ಲವನ್ನ ಹೊರಗೆ ಹಾಕುವಂತಹ ಒಂದು ಪ್ರಕ್ರಿಯೆನೇ ನಿನ್ನೆ ಎಪಿಸೋಡ್ನ ಬಹುತೇಕ ಮೇಜರ್ ಹೈಲೈಟ್ ಆಗಿತ್ತು ಅಂತಲೇ ಹೇಳಬಹುದು. ಇನ್ಫ್ಯಾಕ್ಟ್ ಮಂಜು ಅವರು ಯಾವ ರೀತಿ ಪ್ರೋಮೋದಲ್ಲೇ ರಜತ್ ಅವರಿಗೆ ಮತ್ತು ಭವ್ಯ ಅವರಿಗೆ ಕ್ಲಾಸ್ ತಗೋತಾ ಇದ್ರು ಅನ್ನೋದನ್ನು ನೀವು ನೋಡಿರ್ತೀರ. ಸೊ ನಿನ್ನೆ ಎಪಿಸೋಡಲ್ಲಿ ಕೂಡ ಅದು ಮುಂದುವರಿತು. ಮುಖವಾಡವನ್ನು ಕಳಚಿದ್ರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ರಜತ್ ಅವರ ಮುಖವಾಡ ಪ್ಲಸ್ ಭವ್ಯ ಅವರ ಮುಖವಾಡವನ್ನು ಮಂಜು ಅವರು ಕಳಚಿದ್ರು. ಹಾಗೆಯೇ ರಜತ್ ಅವರು ಹನುಮಂತ ಅವರಿಗೆ ಹೊಡೆಯೋದಕ್ಕೆ ಹೋಗಿ ಅವರ ಮೇಲಿನ ಸಿಟ್ಟನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗಿ ಅವರ ಮುಖವಾಡ ಎಂಥದ್ದು ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ಹನುಮಂತ ತುಂಬ ಕ್ಲಿಯರ್ ಆಗಿ ಏನು ಇಡೀ ಕರ್ನಾಟಕ ನೋಡಿದೆ, ಉಸ್ತುವಾರಿ ವಿಷಯ ಆಗಿರಬಹುದು ಅಥವಾ ರೀಸನಿಂಗು ಕೊಡುವಂತಹ ವಿಷಯ ಆಗಿರಬಹುದು, ಅದೆಲ್ಲವನ್ನು ಕೂಡ ಮತ್ತೆ ಮನದಟ್ಟು ಮಾಡಿಸುವಂತಹ ಪ್ರಯತ್ನ ಮಾಡಿದ್ರು ರಜತಿಗೆ. ಬಟ್ ರಜತ್ ಗೊತ್ತಲ್ಲ, ಅವ್ರು ಒಪ್ಕೊಳ್ಳಲ್ಲ. ಅವರೊಂದು ರೀತಿ ಲೈಕ್ ಮಣ್ಣ ಮೇಲೆ ಕೆಳಗಡೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಅವರು ಬಿಹೇವ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹನುಮಂತ ಅವ್ರಿಗೂ ಅವರು ಹೊಡಿತಾರೆ. ಲೈಕ್ ಅಂದರೆ ಏನೋ ನೀನು ಸುಮ್ಮನೆ ರಕ್ಷಣಾತ್ಮಕವಾಗಿ ಆಟ ಆಡ್ಕೊಂಡು ಬರ್ತಾ ಇದೆಯಾ, ಅದನ್ನು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬೋದಾಗಿತ್ತಲ್ಲ. ಆ್ಯಂಡ್ ಉಸ್ತುವಾರಿ ವಿಷಯಕ್ಕೆ ಆಲ್ರೆಡಿ ನಾನು ಸಾರಿ ಕೇಳಿದ್ದೀನಿ. ಉಸ್ತುವಾರಿ ನನ್ನ ಕಡೆಯಿಂದ ತಪ್ಪಾಗಿದೆ, ಅದು ನಾನೇನೋ ಫೇವರಿಸಮ್ ಮಾಡಿದ್ದಲ್ಲ, ಬಟ್ ತಪ್ಪಾಗಿದೆ ಅನ್ನೋದನ್ನು ನಾನು ಒಪ್ಕೊಂಡಿರುವಾಗ ಅದನ್ನೇ ಯಾಕೆ ಮತ್ತೆ ಮತ್ತೆ ಹೇಳ್ತೀಯ ಅಂತ. ಅಫ್ಕೋರ್ಸ್ ಅದು ತಪ್ಪಾಗಿರೋದನ್ನು ಹೇಳಲೇಬೇಕಲ್ವ. ಅದರಿಂದ ಸಾಕಷ್ಟು ಬೇರೆ ತಂಡಕ್ಕೆ ಆ್ಯಕ್ಚುಲಿ ಅದರಿಂದ ಲಾಸ್ ಆಗಿದೆ. ಹನುಮಂತ ಅವ್ರ ತಂಡಕ್ಕೆ ಲಾಸ್ ಆಗಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಹನುಮಂತ ಅವರು ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅದೇ ತಂಡದಲ್ಲಿದ್ದರೂ ಕೂಡ ಅದನ್ನು ವಿರೋಧಿಸ್ತಾ ಇದ್ದಾರೆ, ಉಸ್ತುವಾರಿ ಸರಿಯಾಗಿರಲಿಲ್ಲ ಅಂತ. ಸೊ ದಟ್ ಶೋಸ್ ಹಿಸ್ ಹಾನೆಸ್ಟಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಓನ್ಲಿ ಥಿಂಗ್ ಇಸ್ ಧನರಾಜ್ ಅವರ ಟೀಮಲ್ಲಿ ಮಂಜು ಅವರಿದ್ದರು, ಗೌತಮಿ ಅವರಿದ್ದರು. ಅವರ ಟೀಮಿಗೆ ಲಾಸ್ ಆಗಿದ್ದಂತೂ ಹೌದು. ಅಂದರೆ ಸಬ್ಕಾನ್ಷಿಯಸ್ಲಿ ರಜತ್ ಅವರ ಮೈಂಡಲ್ಲಿ ಗೌತಮಿ ಮತ್ತು ಮಂಜು ಅಂತೂ ಬರಲೇಬಾರ್ದು, ಯಾವುದೇ ಕಾರಣಕ್ಕೂ ಮುಂದೆ ಹೋಗಲೇಬಾರ್ದು, ಟಾಸ್ಕ್ಗಳಲ್ಲಿ ವಿನ್ ಆಗಲೇಬಾರ್ದು ಅನ್ನೋಂಥದ್ದು ಅವರ ತಲೆಯಲ್ಲಿ ಸಬ್ಕಾನ್ಷಿಯಸ್ಲಿ ಇತ್ತು. ಅದು ಗೊತ್ತಾಗ್ತಾ ಇತ್ತು ನೋಡುವಂತಹ ಪ್ರೇಕ್ಷಕರಿಗೂ ಕೂಡ. ಹಾಗೆಯೇ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ, ನಾನು ಮಂಜುನ ಟಾರ್ಗೆಟ್ ಮಾಡ್ತಾ ಇದ್ದೆ, ಯಾವುದೇ ರೀತಿ ಗ್ರೇ ಏರಿಯಾ ಅಥವಾ ತಪ್ಪು ಮಾಡದೇ ಇರೋ ರೀತಿ ನಾನು ಅವರನ್ನು ಫೋಕಸ್ ಮಾಡ್ತಿದ್ದೆ ಅಂತ ಅವರೇ ಹೇಳಿರೋದ್ರಿಂದ ಬೇರೆ ಕಡೆ ಬೇರೆ ಟೀಮಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಅವ್ರು ನೋಡಿಲ್ಲ ಅಂತ ಆಯಿತು. ಸೊ ದಟ್ ಈಸ್ ಎ ಮೇಜರ್ ಮಿಸ್ಟೇಕ್. ಅದಕ್ಕೋಸ್ಕರನೇ ಮೂರು ಆ್ಯಕ್ಚುಲಿ ವಿಟಿಗಳನ್ನು ಹಾಕಿ ತೋರಿಸಿದಲ್ವ. ಸೊ ಆ ವಿಚಾರ ಪ್ರಸ್ತಾಪ ಆಗುತ್ತೆ. ಮೊದಲನೇದಾಗಿ ಇನ್ಫ್ಯಾಕ್ಟ್ ರಜತ್ ಅವರು ಹನುಮಂತ ಅವ್ರ ಹೆಸರು ತಗೊಂಡಾಗ ಹನುಮಂತ ಅವರು ಬಿಫಿಟಿಂಗ್ ಆನ್ಸರ್ಸ್ ಕೊಡ್ತಾರೆ. ರಜತ್ ಅವರಿಗೆ ಮಾತಾಡಲಿಕ್ಕೆ ಏನು ಇರಲ್ಲ ಅಲ್ಲಿ. ಅದಾದಮೇಲೆ ಭವ್ಯ ಅವ್ರ ಹೆಸರು ತಗೊಳ್ತಾರೆ. ಅಂದರೆ ನಾನು ಎಲ್ಲೂ ಕೂಡ ಭವ್ಯ ಅವರಿಗೆ ಫೇವರಿಸಮ್ ಮಾಡೋ ಥರ ಆಟ ಆಡಿಲ್ಲ, ಬಟ್ ಆದರೂ ಅದೊಂದು ಆರೋಪ ನನ್ನ ಮೇಲೆ ಬಂದುಬಿಡ್ತು. ಅದಕ್ಕೆ ನನಗೆ ಬೇಸರ ಇದೆ. ಭವ್ಯ ನೀನು ತಪ್ಪಾಗಿ ಆಡಿದ್ರಿಂದ ಅದರಿಂದ ನನ್ನ ಮೇಲೆ ಕೂಡ ಬೇರೆ ಥರ ಪಿಕ್ಚರ್ ಬರೋ ಥರ ಆಯಿತು ಅಂತ ಅವ್ರಿಗೆ ಹೊಡಿತಾರೆ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರಿಗೆ ಫೇವರಿಸಮ್ ಆಗೋ ಥರ ಇನ್ಫ್ಯಾಕ್ಟ್ ಆಟ ಆಡಿರೋದು ಹಂಗೆ ನೋಡೋಕೆ ಹೋದ್ರೆ ರಜತ್ ಅವರು. ಸೊ ಅದನ್ನು ಅವರು ಹೈಲೈಟ್ ಮಾಡಲಿಲ್ಲ. ಅಲ್ಲಿ ಭವ್ಯ ಅವರ ಲೈಕ್ ಆಟಗಳನ್ನು ತೋರಿಸಿದ್ರಿಂದ ಅದು ಅನಿಸಿದೆ. ಬಟ್ ಅಂಡರ್ ಕರೆಂಟಲ್ಲಿ ಎಲ್ರಿಗೂ ಗೊತ್ತಿರೋದೇನು, ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ಕ್ವಾಲಿಫೈ ಆಗಬೇಕು ಅನ್ನೋಂಥದ್ದು ರಜತ್ ಅವರ ಮೈಂಡಲ್ಲಿತ್ತು. ಆ್ಯಂಡ್ ಭವ್ಯ ಅವರು ಕೂಡ ಲೈಕ್ ಗುಂಪನ್ನೆಲ್ಲ ಮುರಿತೀನಿ ಅಂತ ಅಂದ್ಕೊಂಡು ಈಗ ರಜತ್ ಮತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಗುಂಪಾಗಿಲ್ವ, ಇವಾಗ ಅವರೇ ಗ್ರೂಪ್ ಆಗಿಬಿಟ್ಟಿದ್ದಾರೆ. ಅದ್ಯಾಕೆ ಮನವರಿಕೆ ಆಗಲ್ಲ. ಸೊ ಅವ್ರದ್ದು ಮಾತ್ರ ಗ್ರೂಪು, ಬೇರೆಯವ್ರು ಮಾಡಿಕೊಂಡ್ರೆ ಅದು ಅವ್ರದ್ದೇನೋ ಕಂಫರ್ಟ್ ಝೋನು, ಅಲ್ಲೇ ಯಾಕಂದರೆ ಅಲ್ಲೇನೋ ಸ್ವಲ್ಪ ತಲೆ ಬಾಗ್ಬಿಡ್ತಾರೆ ಅಥವಾ ಅವ್ರು ಫೇವರಿಸಮ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಅವ್ರಿಗೆ. ಇವ್ರದ್ದು ಮಾತ್ರ ಫ್ರೆಂಡ್ಶಿಪ್ಪು, ಬೇರೆಯವ್ರದ್ದು ಫೇವರಿಸಮ್ಮು. ಸೊ ಆ ಥರ ಮಾತುಗಳು. ಮಂಜು ಅವರು ಬರ್ತಾರೆ, ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಫಸ್ಟಿಗೆ ರಜತ್ ಆದಮೇಲೆ ಭವ್ಯ ಬರ್ತಾರೆ. ತ್ರಿವಿಕ್ರಮ್ ಅವರಿಗೆ ಅದೇ ತ್ರಿವಿಕ್ರಮ್ ನಾನು ಯೂಸ್ ಮಾಡಿಕೊಂಡೆ ಆಟಕ್ಕೋಸ್ಕರ ಅನ್ನೋಂಥ ಒಂದು ಮಾತು ಹೇಳಿರ್ತಾರಲ್ಲ, ಅದನ್ನು ತಗೊಂಡು ನಂಗೆ ಬೇಜಾರಾಯಿತು ಅನ್ನೋ ಥರ ಅವ್ರು ಆ್ಯಕ್ಚುಲಿ ಮಾತಾಡ್ತಾರೆ. ಅವರಿಬ್ಬರ ಮಧ್ಯೆ ಅದೊಂದು ಕೆಲವೊಂದಷ್ಟು ಮಾತಿನ ಚಕಮಕಿ ಆಗುತ್ತೆ. ಭವ್ಯ ಅವರು ಆ್ಯಕ್ಚುಲಿ ತ್ರಿವಿಕ್ರಮ್ ಹೆಸರನ್ನು ಮಾತ್ರ ತಗೊಂಡಿದ್ದು, ಅಂದರೆ ಬೇರೆಯವ್ರನ್ನ ತೋರಿಸಲಿಲ್ಲ. ತ್ರಿವಿಕ್ರಮ್ ಅವರು ರಜತಿ ಅದೇನೋ ಹೇಳ್ತಾರೆ, ಅದು ಅರ್ಥ ಆಗಿಲ್ಲ ಆ್ಯಕ್ಚುಲಿ ಅದೇನು ವಿಷಯ ಅಂತ ಎಕ್ಸಾಕ್ಟಾಗಿ. ಅದೇನೋ ನೀನು ನನ್ನ ಬಿಟ್ಟು ಹೋದೆ ಅದೇನೋ ಹೇಳ್ತಾರೆ, ಅರ್ಥ ಆಗಿಲ್ಲ. ಅರ್ಥ ಆಗಿದ್ದವ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ಗೋಮುಖ ವ್ಯಾಘ್ರ ಅಂತ ನೀವು ಹೇಳಿದ್ರಲ್ಲ, ಅದೇನೋ ಸ್ವಲ್ಪ ನಂಗೆ ಇನ್ನೂ ಮೈಂಡಲ್ಲಿ ಕೊರಿತಾ ಇದೆ ಅನ್ನೋ ಥರ ಹೇಳ್ತಾರೆ. ಮತ್ತು ಹನುಮಂತು ಅವ್ರ ವಿಚಾರದಲ್ಲೂ ಕೆಲವೊಂದಷ್ಟು ರೀಸನ್ಸ್ ಹೇಳ್ತಾರೆ. ಮಂಜು ಅವ್ರ ವಿಚಾರದಲ್ಲಿ ನಾನು ಫ್ಯಾನ್ ಬಾಯ್ ಆಗಿದೆ ಆ್ಯಕ್ಚುಲಿ. ನೀವೆಲ್ಲದರಲ್ಲೂ ಲೈಕ್ ಅಂದರೆ ಇವರು ಲೈಕ್ ಕಂಪ್ಲೀಟ್ಲಿ ಒಂದು ರೀತಿ ಪಕ್ಕಾ ಬಿಗ್ ಬಾಸ್ ಮನೆಗೆ ಬೇಕಾಗಿದ್ದಂತಹ ಒಂದು ಅಭ್ಯರ್ಥಿ ಥರ ಇದ್ರಿ. ಬಟ್ ನೀವು ಆ್ಯಕ್ಚುಲಿ ಕಳೆದ ಕೆಲವೊಂದಷ್ಟು ವಾರಗಳಿಂದ ನೀವು ನನ್ನ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನೊಂದು ಪಿಕ್ಚರ್ ಇದೆಯಲ್ಲ ಅದಕ್ಕೆ ತಕ್ಕಾಗ ಆಟ ಆಡಿಲ್ಲ, ಅದಕ್ಕೋಸ್ಕರ ಕೋಪ ಇದೆ ಅನ್ನೋ ಥರ ಹೇಳಿದ್ರು. ಆಮೇಲೆ ಭವ್ಯಂಗೆ ಅವ್ರದ್ದೇ ಆದ ರೀತಿಯಲ್ಲಿ, ಏಕೆಂದರೆ
ಕೆಲವೊಂದಷ್ಟು ಕಾರಣಗಳನ್ನು ಹೇಳಿದ್ರು. ಅವರಿಬ್ಬರು ಕೂಡ ಬೇಕು ಅಂತ ಕೊಟ್ಕೊಂಡಂಗಿತ್ತು. ಎನಿವೇಸ್ ಅದ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಏನು ಹೇಳೋಕ್ಕೇನಿಲ್ಲ. ಅದಾದ್ಮೇಲೆ ಮೋಕ್ಷಿತ ಬರ್ತಾರೆ. ತ್ರಿವಿಕ್ರಮ್ ಅವರ ಡಬಲ್ ಶೇಡೆಡ್ ಕೆಲವೊಂದಷ್ಟು ವಿಷಯಗಳನ್ನು ಅವರು ರಿವೀಲ್ ಮಾಡ್ತಾರೆ, ತ್ರಿವಿಕ್ರಮ್ ಅವ್ರು ಯಾವ ರೀತಿ ಡಬಲ್ ಶೇಡ್ ಮಾಡಿದ್ದಾರೆ ಅಂತ. ಅಂಡ್ ಹಾಗೇನೆ ಈಗ ಸಾಕಷ್ಟು ಈಗ ಭವ್ಯ ಮತ್ತೆ ಮೋಕ್ಷಿತ ಅವರು ಸ್ಟ್ರಾಟಜಿ ಮಾಡ್ಕೊಂಡಿದ್ದಕ್ಕೆ ರಜತ್ ಮತ್ತು ತ್ರಿವಿಕ್ರಮ್ ಅವರು ಸಿಕ್ಕಾಬಟ್ಟೆ ಅದನ್ನೇ ಫೋಕಸ್ ಮಾಡಿ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನೀವು ಮಾಡಿರೋ ತಪ್ಪ ಇಲ್ವಾ ಅನ್ನೋ ಥರ ಎಲ್ಲ ಡೈಲಾಗ್ ಹೇಳಿದ್ರಲ್ಲ. ಇನ್ಫ್ಯಾಕ್ಟ್ ಅದನ್ನು ಭವ್ಯ ಅವರು ರಜತ್ ಮತ್ತೆ ತ್ರಿವಿಕ್ರಮ್ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೇನೆ ಅವ್ರಿಗೆ ಆ ಐಡಿಯಾ ಬಂದಿದ್ದು ಮೋಕ್ಷಿತ ಅವ್ರ ಜೊತೆಗೆ ಲೈಕ್ ಅಂದ್ರೆ ಕ್ಲಬ್ ಮಾಡ್ಕೊಂಡು ಆಟ ಆಡೋದಕ್ಕೆ. ಸೊ ಅದನ್ನೇ ಮೋಕ್ಷಿತ ಎತ್ತಿ ಹೇಳಿದ್ರು, ನೀವು ಹೇಳಿದಕ್ಕೇನೆ ಅಡುಗೆ ಮನೇಲಿ ನಮಗೆ ಅದು ತಲೆಗೆ ಬಂದಿದೆ. ಇನ್ಫ್ಯಾಕ್ಟ್ ಅದನ್ನು ನೀವು ಹೇಳ್ತಿದ್ದನ್ನ ಕೇಳಿಸ್ಕೊಂಡು ಭವ್ಯ ಅವ್ರು ನನ್ನ ಹತ್ರ ಬಂದು ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಸೊ ನೀವು ನನಗೆ ನಾನೇನೋ ತಪ್ಪು ಮಾಡಿಬಿಟ್ಟೆ ಅನ್ನೋ ಥರ ಹೇಳ್ತೀರಾ, ನಾನೇನೋ ಮೋಸ ಮಾಡಿಬಿಟ್ಟೆ ಅನ್ನೋ ಥರ ಹೇಳ್ತೀರಾ ಅಂತೆಲ್ಲ ಹೇಳ್ತಾರೆ. ಸೊ ಸ್ಟ್ರಾಟಜಿ ನಿಮ್ಮಿಂದ ನಾವು ಕಲ್ತಿದ್ದು ಅಂತ ಹೇಳ್ತಾರೆ. ಆಮೇಲೆ ರಜತ್ ಅವ್ರಿಗೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಅದಾದ್ಮೇಲೆ ಹನುಮಂತ ಬರ್ತಾರೆ, ಭವ್ಯ ಅವ್ರ ಹೆಸರು ತಗೋತಾರೆ. ಅಂದರೆ ನೀನು ಆಟ ಆಡ್ತೀಯ ಎಲ್ಲ ಮಾಡ್ತೀಯ, ಬಟ್ ಮೋಸ ಮಾಡಿ ಆದರೂ ಗೆಲ್ಲಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆ ನಿನಗೆ, ಸೊ ಅದಕ್ಕೋಸ್ಕರ ಹೊಡಿತೀನಿ ಅಂತ ಹೇಳ್ತಾರೆ. ಅವರೊಬ್ಬರಿಗೆ ಹೊಡೆಯೋದು. ಮತ್ತು ಮಂಜು ಬರ್ತಾರೆ. ಹನುಮಂತ ಅಂದರೆ ವೀಕ್ ಡಿಸಿಷನ್ಸ್ ಕೆಲವೊಂದಷ್ಟು, ಅಂದರೆ ಹನುಮಂತ್ ಬಹುಶಃ ಅವ್ರು ಹೇಳ್ತಿರೋದೇನಂತಂದರೆ ಅವ್ರು ಮೋಕ್ಷಿತ ಅವ್ರನ್ನ ಚೂಸ್ ಮಾಡಿದ್ರಲ್ವಾ, ಕೇವಲ ಒಂದು ವಾರದ ಆಟ ಮಾತ್ರ ನೀನು ಕನ್ಸಿಡರ್ ಮಾಡಿದೆ ಆ ಟೈಮಲ್ಲಿ, ಇಡೀ ಸೀಸನ್ ಇದು ಕನ್ಸಿಡರ್ ಮಾಡಬೇಕಾಗಿತ್ತು, ಅಲ್ಲೆಲ್ಲೋ ಮಿಸ್ಟೇಕ್ ಮಾಡಿದೆ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಮಂಜು ಅವರು ಅವ್ರಿಗೆ ಹೊಡಿತಾರೆ. ರಜತ್ ಅವರು ಪ್ರಾಣ ಪಕ್ಷಿ ಹಾರಿ ಹೋಗಲಿ ಅನ್ನೋದಾಗಿರಬಹುದು, ಅಥವಾ ಉಸ್ತುವಾರಿಯಲ್ಲಿ ಕಾನ್ಸಂಟ್ರೇಷನ್ ನನ್ನನ್ನು ಇದು ಮಾಡಿದಾಗಿರಬಹುದು, ಅಥವಾ ಮತ್ತು ಜುಟ್ಟು ಅಂತ ಕೆಲವೊಂದಷ್ಟು ಮಾತು ಹೇಳ್ತಾರೆ. ಅವಾಗ ಮಾತಿನ ಚಕಮಕಿ ಆಗುತ್ತಲ್ಲ ಸಿಕ್ಕಾಬಟ್ಟೆ. ಏನು ಬಿಗ್ ಬಾಸ್ ಏನು ಮನೇನ ಅಂತೆಲ್ಲ ಕೇಳ್ತಾರೆ ಮಂಜು ಅವರು. ತುಂಬಾ ಸಿಕ್ಕಾಬಟ್ಟೆ ಹೀಯಾಳಿಸಿ ಮಾತಾಡೋದು. ಇನ್ಫ್ಯಾಕ್ಟ್ ರಜತ್ ಅವ್ರು ನೋಡಿರ್ಬೋದು. ಅಂಡ್ ಆ ಪ್ರೋಮೋದಲ್ಲಿ ಕೆಲವೊಂದಷ್ಟು ಕೆಟ್ಟ ಪದ ಉಪಯೋಗಿಸಿದ್ರಲ್ಲ, ಗೋಲ್ಡ್ ಸುರೇಶ್ ಅವ್ರ ಮೇಲೆ ಉಪಯೋಗಿಸಿದಂಥದ್ದು, ಅದನ್ನು ಎಪಿಸೋಡಲ್ಲಿ ತೋರಿಸಿಲ್ಲ. ಸೊ ಯಾಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ರಜತ್ ಅವ್ರನ್ನ ಬಿಗ್ ಬಾಸ್ ಅವರು, ಅದು ಅರ್ಥ ಆಗಿಲ್ಲ. ಅದು ಬರಲೇ ಇಲ್ಲ ಎಪಿಸೋಡಲ್ಲಿ. ಇನ್ಫ್ಯಾಕ್ಟ್ ದಯವಿಟ್ಟು ನನಗಂತೂ ಕಂಡಿಲ್ಲ, ನಾನು ನೋಡಿದ್ದೀನಿ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿದೆ. ಅಕಸ್ಮಾತ್ ಆ ಏನು ಪ್ರೋಮೋದಲ್ಲಿ ಹೇಳಿದಂತಹ ಮಾತುಗಳನ್ನು, ಆ ಒಂದು ಕೆಟ್ಟ ಮಾತು ಏನಿತ್ತಲ್ಲ ಅದನ್ನು ತೋರಿಸ್ಲೇ ಇಲ್ಲ. ಆ ಗುಳ್ಳೆನರಿ ಕೆಲವೊಂದಷ್ಟು ವಿಷಯ ಬಂತು. ಸೊ ಅದು ಬಿಟ್ಟರೆ ಏನು ಹೀಯಾಳ್ಸೋದೇನು ಇದು ಮಾಡೋದೇನು. ಇನ್ಫ್ಯಾಕ್ಟ್ ಭವ್ಯ ಅವರಿಗೆ ಹೇಳಬೇಕಾದ್ರೂ ಕೂಡ ಮಂಜು ಅವ್ರು ಕೆಲವೊಂದಷ್ಟು ವಿಷಯಗಳು ಸಿಕ್ಕಾಬಟ್ಟೆ ಇವರು ರಿಯಾಕ್ಟ್ ಮಾಡಿಕೊಂಡು, ಗೌತಮಿ ಮುಂದೆ ಇವ್ರು ಕೈ ಕೊಟ್ಕೊಂಡು ನಿಲ್ತಾ ಇದ್ದಿದ್ದನ್ನು ಇವರು ಒಂಥರ ಇನ್ಯಾಕ್ಟ್ ಮಾಡಿಕೊಂಡು ಮಂಜು ಅವ್ರನ್ನ ಅವಹೇಳನಕಾರಿಯಾಗಿ ಸಿಕ್ಕಾಬಟ್ಟೆ, ಅಂದರೆ ಒಬ್ಬ ವ್ಯಕ್ತಿನ, ಅಂದರೆ ಈ ಥರದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ. ಆ್ಯಕ್ಚುಲಿ ಇಂಥದನ್ನು ನೋಡ್ಬೇಕಾ ಕುತ್ಕೊಂಡು ಅನ್ನೋ ಥರ ಅನ್ನಿಸ್ಬಿಡ್ತು ಸೀರಿಯಸ್ಲಿ. ರಜತ್ ಅವರ ಬಿಹೇವಿಯರ್ ಅಂದರೆ ತನಗೆ ತಾನೇ ಸುಪೀರಿಯರ್, ಆ ಥರದೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ಅಂದರೆ ತುಂಬ ಕಷ್ಟ. ಇನ್ಫ್ಯಾಕ್ಟ್ ಅದು ಭವ್ಯ ಅವ್ರದ್ದು ಡಬಲ್ ಶೇಡೆಡ್ನೆಸ್ ಕೂಡ ಅಲ್ಲಿ ಆ್ಯಕ್ಚುಲಿ ರಿವೀಲ್ ಆಯಿತು, ಡಬಲ್ ಸ್ಟ್ಯಾಂಡರ್ಡ್ಸ್. ಅಂದರೆ ತ್ರಿವಿಕ್ರಮ್ ಕೂಡ ಅದೇ ರೀಸನ್ ಕೊಟ್ಟಿರ್ತಾರೆ, ನೀವು ಹನುಮಂತಂಗೆ ಹೊಡೆದಿದ್ದು ನಂಗೆ ತುಂಬ ನೋವಾಯಿತು, ಅದು ತುಂಬ ತಪ್ಪು ಅನ್ನೋ ಥರ ಹೇಳಿದಾಗ ಸುಮ್ಮನಿರ್ತಾರೆ, ಏನೂ ಮಾತಾಡಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಅದನ್ನೇ ಮಂಜು ಅವ್ರು ಹೇಳಿದಾಗ ನಿಮ್ಗೆ ಯಾಕೆ ಅದೆಲ್ಲ, ನಿಮ್ಮ ವಿಷಯ ನೋಡ್ಕೊಳ್ಳಿ, ಹಂಗೆ ನೋಡ್ಕೊಳ್ಳಿ, ಹಿಂಗೆ ನೋಡ್ಕೊಳ್ಳಿ, ಅಂದರೆ ದ ವೇ ಅವ್ರು ಬಿಹೇವ್ ಮಾಡ್ತಿರೋ ರೀತಿ, ಲೈಕ್ ಅಂದರೆ ಅವ್ರು ಆ್ಯಕ್ಚುಲಿ ಹೊರಗಡೆ ಬಂದ ಮೇಲೆ ರಜತ್ ಆಗಿರಬಹುದು ಅಥವಾ ಭವ್ಯ ಅವರಾಗಿರಬಹುದು, ಅವ್ರು ನೋಡಿದಾಗ ಅವ್ರಿಗೆ ಖುಷಿ ಅನಿಸುತ್ತಾ, ಅವರು ಮಾತಾಡಿರುವಂತಹ ರೀತಿ, ಬಿಹೇವ್ ಮಾಡಿರುವಂತಹ ರೀತಿ, ಕೆಲವೊಂದಷ್ಟು ಆಂಗಿಕವಾಗಿ ಅವ್ರು ಮಾಡುವಂತಹ ಕೆಲವೊಂದಷ್ಟು ಸನ್ನೆಗಳಾಗಿರಬಹುದು, ಅವರ ಬಾಡಿ ಲ್ಯಾಂಗ್ವೇಜ್, ಅದು ಅವ್ರಿಗೆ ಖುಷಿ ಅನಿಸುತ್ತಾ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಅವ್ರು ಹೊರಗಡೆ ಬಂದಾಗ ಅದು ಎಷ್ಟರ ಮಟ್ಟಿಗೆ ಅದು ನಾರ್ಮಲ್ಲು ಅಥವಾ ಇಟ್ ಈಸ್ ಲೈಕ್ ಓಕೆ ಒಂದು ನಾಗರಿಕ ವರ್ತನೆ ಅಂತ ಅವ್ರಿಗೆ ಅನಿಸುತ್ತಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇನ್ಫ್ಯಾಕ್ಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ವಾಸ್ ಬೆಟರ್, ಅಂದರೆ ಇನ್ ಟರ್ಮ್ಸ್ ಆಫ್ ಅವ್ರು ರಿಯಾಕ್ಟ್ ಮಾಡಿದ ರೀತಿ. ಮೋಕ್ಷಿತ್ ಅವ್ರು ಏನೋ ಒಂದು ದೂಷಣೆ ಮಾಡಿದಾಗಲೂ ಕರೆಕ್ಟಾಗಿ ಮಾತುಗಳಲ್ಲೇ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿದ್ರು. ಸೊ ಅವ್ರು ಮಾತಾಡಿದ ರೀತಿ ಅಂದರೆ ಎಲ್ಲೂ ಕೂಡ ಹದ್ದು ಮೀರಿ ಅವರು ನಡವಳಿಕೆ ಏನೂ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ರಜತ್ ಅವರಂತೂ ಇದು ಮಾಡೋದೇನೋ, ಇವನು ಗುಳ್ಳೆನರಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದ, ಅವನ ಕೈ ಕಟ್ಕೊಂಡು ನಿಂತಿದ್ದ ಅನ್ನೋದೇನು ಹಂಗೆ ಹೇಳ್ಬೋದಲ್ವಾ. ನೀಲ್ಲಪ್ಪ ನೀನು ಗ್ರೂಪು ಅಂತ ಹೇಳ್ತೀಯಾ, ಗ್ರೂಪ್ ಇಲ್ಲ ಅಂತ ಹೇಳ್ತೀಯಾ, ನೋಡಿದ್ರೆ ಇಲ್ಲಿ ನಿನ್ನ ಫೇವರಿಸಮ್ ಮಾಡಿದೆ ಅಲ್ವಾ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಎಷ್ಟೆಲ್ಲ ನಾವು ಇದು ಮಾಡ್ಬೋದಲ್ವಾ. ಇನ್ಫ್ಯಾಕ್ಟ್ ಅದೇನೂ ಮಾಡಲಿಲ್ಲ. ಬಟ್ ಕೆಲವೊಂದಷ್ಟು ಮಾತುಕತೆ ಆಯಿತು. ಬಟ್ ಅಂದರೆ ಭವ್ಯ ಮತ್ತು ರಜತ್ ಅವರ ಅತಿರೇಕದ ವರ್ತನೆ ತುಂಬ ಒಂದು ರೀತಿ, ಅಂದರೆ ಈಗ ಲಾಸ್ಟ್ ವೀಕ್ ಕೂಡ ಇನ್ಫ್ಯಾಕ್ಟ್ ಬಿಗ್ ಬಾಸ್ನ ಬ್ಲೇಮ್ ಮಾಡಬೇಕಾ ಅಥವಾ ಇರುವಂತಹ ಕಂಟೆಸ್ಟೆಂಟ್ಸ್ನೇ ಬ್ಲೇಮ್ ಮಾಡಬೇಕಾ ಗೊತ್ತಿಲ್ಲ. ಈ ಥರ ಅಲ್ಲಿ ಫಸ್ಟ್ ಆಫ್ ಆಲ್ ಹೇಳಿರೋದೇನು, ಫ್ರಸ್ಟ್ರೇಷನ್ನ ಹೊರಗೆ ಹಾಕಿ ಅನ್ನೋ ಥರ, ಅದನ್ನು ಯಾವ ರೀತಿ ಬೇಕಾದರೂ ಕನ್ವರ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಫ್ರಸ್ಟ್ರೇಷನ್ನ ಹೊರಗೆ ಹಾಕುವಾಗ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಿ, ಯಾವುದಾದ್ರೂ ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ಗೆ ಹೆಂಗೆ ರೆಸ್ಪಾಂಡ್ ಮಾಡ್ತೀರಿ ಅನ್ನೋದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಡಿಫೈನ್ ಮಾಡುತ್ತಲ್ವಾ. ಬಟ್ ಆ ರೀತಿಯೆಲ್ಲ ನೀವು ವಿಚಿತ್ರವಾಗಿ ವರ್ತನೆ ಮಾಡುವಾಗ ಏನೋ ಒಂದು ರೀತಿ ನೋಡೋದಕ್ಕೆ ಸಹ್ಯ ಅಂತ ಅನ್ಸಲ್ಲ. ಅದನ್ನೀಗ ಫ್ಯಾಮಿಲಿ ನೋಡ್ತಾ ಇರ್ತಾರೆ, ರಜತ್ ಅವರ ಬಿಹೇವಿಯರ್ ಆಗಿರಬಹುದು, ಭವ್ಯ ಅವ್ರ ಬಿಹೇವಿಯರ್ ಆಗಿರಬಹುದು, ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಏನೋ ಗೊತ್ತಿಲ್ಲ ಯಾವ ರೀತಿ ಇದನ್ನು ಪೋರ್ಟ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಅದಾದಮೇಲೆ ಲೈಕ್ ಅಂದರೆ ಮೋಕ್ಷಿತ್ ಅವ್ರಿಗೂ ಕೂಡ ಮಂಜು ಅವ್ರು ಹೇಳ್ತಾರೆ, ನೀನು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕಾಗಿತ್ತು, ಮಾತಾಡಬೇಕಿತ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಬಂದು ಮಾತಾಡಬೇಕಿತ್ತು ಆ ಥರದ್ದೆಲ್ಲ ಅಂತ.
ಅದಾದಮೇಲೆ ಅಷ್ಟೇ ಅಲ್ಲಿಗೆ ಆ ಪ್ರಕ್ರಿಯೆ ಮುಗಿಯುತ್ತೆ. ಆಮೇಲೆ 5 ಆಸೆಗಳನ್ನು ಹೇಳಬೇಕು ಅನ್ನೋ ಥರ ಎಲ್ಲ ಹೇಳಿರ್ತಾರಲ್ಲ ಬಿಗ್ ಬಾಸ್, ಅದರಲ್ಲಿ ಒಂದು ಆಸೆನ ಈಡೇರ್ಸೋಕ್ಕಾಗೋದನ್ನ ಈಡೇರಿಸ್ತೀವಿ ಅಂತ ಹೇಳಿದಾಗ ರಜತ್ ಅವರು ಸುದೀಪ್ ಸರ್ದು ವೈಟ್ ಜಾಕೆಟು ಅದು ಬೇಕು ಅಂತ ಕೇಳ್ತಾರೆ. ಮತ್ತು ಅಪ್ಪ ಅಮ್ಮ ವೀಡಿಯೋ ಕಾಲ್ ಇದ್ದ ಮಂಜಣ್ಣ ಅವರು ಅಪ್ಪ ಅಮ್ಮ ವೀಡಿಯೋ ಕಾಲ್ ಅಥವಾ ತಂಗಿ ಮಗಳು ಯಾರೋ ಲಾಲಿ ಅಂತ ಅವ್ರು ವೀಡಿಯೋ ಕಾಲ್ ಮಾಡಲಿ ಅಂತ ಕೇಳ್ಕೊತಾರೆ. ಅದು ಬಿಟ್ಟರೆ ಅಮ್ಮನವ್ರದ್ದು ಮಟನ್ ಊಟ ಏನೋ ಮನೆಯಲ್ಲಿರುವಂತಹ 6 ಜನ ಕಂಟೆಸ್ಟೆಂಟ್ಸ್ಗಳು ಲೈಕ್ ನಾನ್ ವೆಜಿಟೇರಿಯನ್ಸ್, ಸೊ ಹಾಗಾಗಿ ಮಟನ್ ಊಟ ಕಳಿಸ್ಕೊಡಿ ಅಂತ ಕೇಳ್ತಾರೆ ಮಂಜು ಅವರು ಎಲ್ರಿಗೂ ಮನೆಯವರಿಗೆಲ್ಲ. ಇನ್ನು ಮೋಕ್ಷಿತ್ ಅವರು ತಮ್ಮ ಯಾರೋ ಗಣಿ ಅಂತ ಅವ್ರ ಆ್ಯಕ್ಟರ್, ಮೋಸ್ಟ್ಲಿ ಈಸ್ ಅನ್ ಆ್ಯಕ್ಟರ್, ಅವ್ರು ಬರಲಿ, ತಂಗಿ ಕೂಡ ಬರಲಿ ಅನ್ನೋ ಥರ ಹೇಳ್ತಾರೆ. ಹನುಮಂತ್ ಅವರು ಜೋಳದ ರೊಟ್ಟಿ, ಮಟನ್ ಬಿರಿಯಾನಿ ಮತ್ತು ಬಿಗ್ ಬಾಸ್ ನೋಡಬೇಕು ಅಂತ ಕೇಳಿದ್ದಾರೆ ಹನುಮಂತ್ ಅವ್ರು. ಆ್ಯಕ್ಚುಲಿ ನೋಡ್ಬೇಕಾದ ಹನುಮಂತ ಈಗಲಾದರೂ ಬರ್ತಾರ ನೋಡಬೇಕು, ಅದೊಂಥರ ತುಂಬ ಫನ್ನಿ ಇರುತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ರಿಯಾಕ್ಟ್ ಮಾಡೋದು ರೀತಿ ನೋಡ್ಬೇಕು ಆ್ಯಕ್ಚುಲಿ, ಬಿಗ್ ಬಾಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ನು ತ್ರಿವಿಕ್ರಮ್ ಅವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು, ತಂದೆಯವ್ರನ್ನ ಅವರು ಕಳ್ಕೊಂಡಿದ್ದಾರೆ ಆಲ್ರೆಡಿ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಬಿಗ್ ಬಾಸ್ ಅವರೇ ಲೈಕ್ ಅಂದ್ರೆ ಒಂದು ಲೆಟರ್ ಕಳಿಸ್ಬೇಕು ಅವ್ರಿಗೂ ಅನ್ನೋ ರೀತಿಯಲ್ಲೇ ಅವ್ರಿಗೆ ಕೇಳ್ಕೊತಾರೆ. ಅದಾದಮೇಲೆ ಭವ್ಯ ಅವರು ತಂದೆ ಕರೆಸಿ, ಬಿಕಾಸ್ ತಂದೆ ಅವ್ರನ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಅಂತೆ, ಹಿ ಹ್ಯಾಸ್ ಸಮ್ ಹೆಲ್ತ್ ಇಶ್ಯೂಸ್ ಅಂದ್ ಆ ಥರ ಏನೋ ಅವರಿಗೆ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇದೆ, ಅಂದರೆ ನನ್ನನ್ನು ತಂದೆ ಅಂತ ಹೇಳ್ಕೊಳ್ಳೋದ್ರಿಂದ ನಿನಗೆ ಏನೋ ಸಮಸ್ಯೆ ಆಗ್ಬೋದು ಆ ಥರದ್ದೆಲ್ಲ. ಅವ್ರನ್ನ ಕಳಿಸಿದ್ರು. ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ಒಂದು ಫೋಟೋ ಏನಾದರೂ ಬೇಕು ಅಂತ ಹೇಳಿದ್ರು. ಫುಡ್ ಸ್ಟ್ರೀಟ್ ಥರ ಏನಾದರೂ ಒಂದು ದಯವಿಟ್ಟು ಒಂದು ಅಂದರೆ ಇನ್ಸ್ಟಾಲ್ ಮಾಡಿ ಬಿಗ್ ಬಾಸ್ ಮನೇಲಿ ಅಂತ ಕೇಳ್ಕೊಂಡ್ರು. ಜೊತೆಗೆ ಒಂದು ಮೂವಿ ನೈಟ್ ಥರ ಏನಾದರೂ ಅರೇಂಜ್ ಮಾಡಿದ್ದೆ ಕೇಳ್ಕೊಂಡ್ರು. ಸೊ ಅವ್ರವ್ರ ಆಸೆಗಳನ್ನು ಕೇಳ್ಕೊಂಡಿದ್ದಾರೆ. ಬಟ್ ಹನುಮಂತ ಅವರು ಸ್ವಲ್ಪ ಹೈಲೈಟ್ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಮಂಜು ಅವರು ಮನೆಯಿಂದ ಎಲ್ರಿಗೂ ಊಟ ಕಳಿಸ್ಕೊಡಿ ಅಂತ ಹೇಳಿದಾಗಿರಬಹುದು. ತ್ರಿವಿಕ್ರಮ್ ಅವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೊಂದು ಫುಡ್ ಕೊಡಿ, ನನಗೊಂದು ಲೆಟರ್ ಕೊಡಿ ಅಂತ ಹೇಳಿದ್ದು, ಅದೆಲ್ಲ ನೋಡಲಿಕ್ಕೆ ಚೆನ್ನಾಗಿತ್ತು. ಅಂದರೆ ನಾವು ಥಿಂಕ್ ಮಾಡ್ತಿರೋದೇನೋ ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ಸ್ ಇರುತ್ತೆ ಇಡೀ ಮನೆಯಲ್ಲಿ ಆ್ಯಕ್ಚುಲಿ ಇಡೀ ವೀಕ್ ಅಂತ ಅಂದ್ಕೊಂಡಿದ್ದು. ಬಟ್ ಬಿಗ್ ಬಾಸ್ದು ಎಣಿಸ್ತಾ ಇರೋದೇ ಬೇರೆ ಅಂತ ಅನ್ನಿಸ್ತಾ ಇದೆ. ಬಟ್ ನಿನ್ನೆ ಇನ್ಫ್ಯಾಕ್ಟ್ ಮಂಜು ಅವರು ಆ್ಯಕ್ಚುಲಿ ಅವ್ರ ಫ್ರಸ್ಟ್ರೇಷನ್ 6 ವೀಕ್ಸಿಂದ ನಾನು ಹೇಳ್ತಿರೋದು ಇಲ್ಲಿ ಅಗೇನ್ ಮಂಜು ಸಪೋರ್ಟಿವ್ ಚಾನಲ್ ಅಂತ ಬರ್ತಾರೆ. ಈಗ ಯಾರು ಫಸ್ಟ್ ಅಲ್ಟಿಮೇಟ್ಲಿ ಈಗ ನನ್ನ ಪರ ವಹಿಸ್ಕೊಂಡು ಯಾರಾದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಇಲ್ಲಿ ಇರುವಂತಹ 6 ಜನರಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ನಿಲ್ಲುವಂಥದ್ದು ವ್ಯಕ್ತಿತ್ವದಲ್ಲಿ ಹನುಮಂತ ಅವರು ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದೆ, ಹನುಮಂತ ಅವರು ಈ ಒಂದು ಸೀಸನಲ್ಲಿ ವಿನ್ನರ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಅರ್ಥನೇ ಇರಲ್ಲ. ವ್ಯಕ್ತಿತ್ವಗಳ ಆಟ ಅಂತ ಏನೋ ಒಂದು ಅಂಡರ್ಲೈನ್ಡ್ ಆಗಿ ಒಂದು ಸ್ಟೇಟ್ಮೆಂಟ್ ಇರುತ್ತಲ್ವ ಬಿಗ್ ಬಾಸ್ ಕೆಳಗಡೆ, ಒಂದು ಟ್ಯಾಗ್ ಲೈನ್, ಅದಕ್ಕೆ ಅರ್ಥನೇ ಇರಲ್ಲ, ಅದು ಬೇರೆ ವಿಚಾರ. ಅದನ್ನು ಹೊರತುಪಡಿಸಿ ಉಳಿದವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸೀಸನನ್ನು ಎಂಗೇಜ್ ಮಾಡಿರುವಂತಹ ಒಂದು ಆ್ಯಂಗಲಿಂದ ನೋಡೋದಾದರೆ ಮಂಜು ಈಸ್ ಬೆಟರ್ ಅನ್ನೋ ಥರ ಭಾವನೆ ಅಷ್ಟೇ. ಅಂಡ್ ಅಗೇನ್ 6 ವೀಕ್ಸಿಂದ ಅವರು ಸುಮ್ಮನಿದ್ರು. ಆಗಲೂ ಕೂಡ ಅವ್ರು ಹಿಂದೆ ಮಾತಾಡಿದ್ದಾರೆ. ಯಾರೋ ನಮ್ಮ ತ್ರಿವಿಕ್ರಮ್ ಮತ್ತು ರಜತ್ ಅವರು ಹಿಂದೆ ಮಾತಾಡ್ಕೊಂಡು ಗೇಲಿ ಮಾಡಿಕೊಂಡು ಒಬ್ಬರನ್ನ ಕೆಳಗೆ ಹಾಕ್ಕೊಂಡು ಒಬ್ಬರನ್ನ ಗೇಲಿ ಮಾಡಿಕೊಂಡೇ ಅದೇ ಒಂಥರ ಫನ್ ಎಲಿಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು ರಜತ್. ಅದನ್ನ ಮೋಕ್ಷಿತ್ ಅವರು ಕೂಡ ಎತ್ತಿ ಹೇಳಿದ್ರು. ಇನ್ಫ್ಯಾಕ್ಟ್ ರಜತ್ಗೆ ಬೇರೆಯವ್ರನ್ನ ಗೇಲಿ ಮಾಡ್ಕೊಂಡಿರೋದೇ ಫನ್ನಿ ಎಲಿಮೆಂಟ್ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಅದೇನೋ ಬಹುಶಃ ಅವ್ರು ಭಯಂಕರ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅಂತ. ಸೊ ಆ ಥರದೊಂದು ಮನಸ್ಥಿತಿಗಳು, ಬಿಹೇವ್ ಮಾಡೋ ರೀತಿ, ಮಾತಾಡುವಂತಹ ಭಾಷೆ, ಅಂಡ್ ಭವ್ಯ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ರೀತಿ, ಈಗ ಅಲ್ಲೇ ಗೊತ್ತಾಯ್ತಲ್ಲ. ತ್ರಿವಿಕ್ರಮ್ ಅವರು ಸೇಮ್ ರೀಸನ್ ಹೇಳಿದಾಗ ಸುಮ್ಮನಿದ್ರು. ಮಂಜು ಇದು ಹನುಮಂತ ಹೊಡೆದಿದ್ದ ರೀಸನ್ ಮಂಜು ಹೇಳುವಾಗ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅಂದರೆ ನೋಡಲಿಕ್ಕೆ ಅಷ್ಟೊಂದು ಸಹ್ಯವಾಗಿರಲಿಲ್ಲ ಅಂತ ಅನ್ನಿಸ್ತು. ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನು ಅನಿಸ್ತು? ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಏನು ಗೊತ್ತಾ, ಈಗ ಮಂಜು ಅವ್ರು ಮಾಡಿದ್ದು ಅಷ್ಟೇ ಏನಾದರೂ ಅವ್ರವ್ರ ವ್ಯಕ್ತಿತ್ವ ಅಲ್ಲಿ ತೋರಿಸುತ್ತೆ ಅಷ್ಟೇ. ಎಲ್ರಿಗೂ ಕಂಪೇರ್ ಮಾಡಿದ್ರೆ ಬೆಟರ್ ಅಂತ ಅನ್ಸೋದು ಹನುಮಂತನೇ. ನಿಮಗೂ ಕೂಡ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.